ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸೊ ಆ್ಯಕ್ಚುಲಿ ಇವತ್ತೊಂದು ಹೊಸ ಟಾಪಿಕ್ ಬಗ್ಗೆ ಹೇಳೋಣ ಅಂತ ಹೇಳಿ ಸೊ ಅದಕ್ಕೋಸ್ಕರನೇ ಸ್ವಲ್ಪ ಸಿಂಪಲ್ ಆ್ಯಂಡ್ ಗುಡ್ಡಾಗಿ ಬಂದಿದ್ದೀನಿ. ರೀಸನ್ ಏನಂತ ಹೇಳಿದ್ರೆ ಇದು ಸ್ಪೆಷಲಿ 30+ನವ್ರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸ್ಕಿನ್ ಆ್ಯಕ್ಚುಲಿ ತುಂಬ ಡ್ರೈ ಆಗುತ್ತೆ. ಸ್ಕಿನ್ ಏನೇ ಹಚ್ಚಿದ್ರು ಕೂಡ ಅದು ಮೇಕಪ್ ಆಗಿರಲಿ ಇಲ್ಲ ಏನೇ ಆಗಿರಲಿ ಅದು ಸರಿಯಾಗಿ ಸ್ಕಿನ್ಗೆ ಸೆಟ್ಟೇ ಆಗಲ್ಲ. ಸ್ಕಿನ್ ಎಲ್ಲ ಏನೋ ಒಂಥರ ಕಾಣಿಸ್ತಾ ಇರುತ್ತೆ, ಅದರಲ್ಲಿ ಏನೋ ಗ್ಲೋನೇ ಇಲ್ಲ, ಡಲ್ಲಾಗಿ ಕಾಣಿಸುತ್ತೆ, ಪಿಗ್ಮೆಂಟೇಷನ್ ಇದೆ, ಈ ಥರದ್ದೆಲ್ಲ ಹೇಳ್ತಾ ಇರ್ತೀರಲ್ವ. ಸೊ ಹಾಗಾಗಿ ಒಂದು ಸಿಂಪಲ್ ಅಂದರೆ ತುಂಬ ಸಿಂಪಲ್, ಇದು ಎಲ್ಲರೂ ಮಾಡ್ಬೋದು, ಈವನ್ ಕಾಲೇಜ್ ಹುಡುಗಿರು ಕೂಡ ಮಾಡ್ಬೋದು. ಬಟ್ ಸ್ಕಿನ್ನ ಹೈಡ್ರೇಷನ್ ಆಗಿ ಇಟ್ಕೊಳ್ಳೋದು ಜಾಸ್ತಿ ಅವಶ್ಯಕತೆ ಇರೋದು 30+ನವ್ರಿಗೆ. ಏಜ್ ಎಲ್ಲರಿಗೂ ಏಜ್ ಆಗುತ್ತೆ, ಡೇ ಬೈ ಡೇ ಎಲ್ಲರಿಗೂ ಏಜ್ ಆಗ್ತಾನೆ ಹೋಗುತ್ತೆ. ಚಿಕ್ಕ ಮಗುವಿಂದ ಎಲ್ಲರಿಗೂ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಏಜ್ ಆಗ್ತಾನೆ ಹೋಗುತ್ತೆ. ಹೆಂಗೆ ಏಜ್ ಆಗ್ತಾ ಇರುತ್ತೆ ಹಾಗೆ ನಮ್ಮ ಸ್ಕಿನ್ ಕೂಡ ಬೆಳೀತಾ ಇರುತ್ತೆ, ಗ್ರೋ ಆಗ್ತಾ ಇರುತ್ತೆ, ನಮ್ಮ ಸ್ಕಿನ್ ಸೆಲ್ಸ್ ಗ್ರೋ ಆಗ್ತಾ ಇರುತ್ತೆ. ಸೊ ಅವಾಗ ಇದ್ದಿದ್ದು ಸ್ಕಿನ್ 13-14 ಇಯರ್ಸಲ್ಲಿ ಇದ್ದಿದ್ದು ಸ್ಕಿನ್ 16-17-18 ಪ್ರಾಬ್ಲಮೆಟಿಕ್ ಸ್ಕಿನ್ ಆಗಿ ಚೇಂಜ್ ಆಗುತ್ತೆ. ಪಿಂಪಲ್ಸ್ ಅಂತೆ, ಬ್ಲ್ಯಾಕ್ ಹೆಡ್ ಅಂತೆ, ವೈಟ್ ಹೆಡ್ ಅಂತೆ, ಆಕ್ನೀಸ್ ಅಂತೆ, ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲಿಂದ ಒಂದು ಏಜ್ ಕ್ರಾಸ್ ಆಯಿತು, 20 ಆಯಿತು, 25 ಆಯಿತು. ಸೊ ಸ್ಕಿನ್ ಎಲ್ಲ ಹೆಂಗೋ ನಡೀತಾ ಇರುತ್ತೆ. ಸೊ 30 ಆಗಿದ ತಕ್ಷಣ ನಮಗೊಂದು ಫೀಲಿಂಗ್ ಒಳಗಡೆಯಿಂದ, ಏಜ್ ಆಗೋಗ್ಬಿಡ್ತಾ ಇದೆಯಾ, ಸ್ಕಿನ್ ಡಲ್ ಆಗ್ತಾ ಇದೆಯಾ. ಸೊ ಕಾನ್ಷಿಯಸ್ ಆಗಿಬಿಡ್ತೀವಿ. ರೀಸನ್ ಏನಂತ ಅಂದರೆ ಮಕ್ಕಳು ಒಂದೊಂದು ಮಗು ಮಾಡ್ಕೊಂಡು ಬಿಟ್ಟಿರ್ತೀವಿ, 1-2. ಸೊ ಮಕ್ಕಳು ಮಾಡ್ಕೊಂಡಿರ್ತೀವಿ. ಆ ಮಕ್ಕಳು ಮಾಡ್ಕೊಂಡಾದ್ಮೇಲೆ ಸ್ಕಿನ್ ತುಂಬ ಬೇಗ ಚೇಂಜ್ ಆಗುತ್ತೆ. ನಿನ್ನೆ ತನಕ ಮಗು ಆಗೋ ಒಂದು 9 ತಿಂಗಳ ಹಿಂದಿನ ತನಕ ಎಲ್ಲರೂ ಅಕ್ಕ ಅಕ್ಕ ಅಂತ ಕರೀತಾ ಇದ್ದವರು, ಕೈಯಲ್ಲಿ ಒಂದು ಮಗು ನೋಡಿದ ತಕ್ಷಣ, ಕಂಕ್ಲಲ್ಲಿ ಒಂದು ಮಗು ನೋಡಿದ ತಕ್ಷಣ ಆಂಟಿ ಆಂಟಿ ಅನ್ನೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಎಂತೆಂಥ ದೊಡ್ಡ ದೊಡ್ಡ ಹುಡುಗರೆಲ್ಲನೂ ಆಂಟಿ 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 ಅಂತ ಹೇಳ್ತಾರೆ. ಸೊ ಒಳಗಡೆಯಿಂದ ಭಯ ಸ್ಟಾರ್ಟ್ ಆಗುತ್ತೆ, ಏನಪ್ಪ ಇಷ್ಟು ಬೇಗ ವಯಸ್ಸಾಗೋಯ್ತಾ, ಎಲ್ಲರೂ ಆಂಟಿ ಆಂಟಿ ಅಂತ ಇದಾರಲ್ಲ, ಬರೀ ಒಂದು ಮಗು ಆಗಿದ ತಕ್ಷಣ ಅಂತ ಹೇಳಿ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಅದ್ರ ತಕ್ಕನಾಗ ಏನಾಗಿರುತ್ತೆ ಅಂದರೆ ನಮ್ಮ ಬಾಡಿಯಲ್ಲೂ ಕೂಡ ಕೆಲವು ಹಾರ್ಮೋನ್ಸ್ ಚೇಂಜ್ ಆಗಿರುತ್ತೆ. ಮಗುಗೆ ಫೀಡ್ ಮಾಡ್ತಾ ಇರ್ತೀವಿ, ಅವೆಲ್ಲ ಏನೇ ಇದ್ರೂ ಕೂಡ ಸ್ಕಿನ್ನಲ್ಲಿ ಅಂತೂ ಎಲ್ಲ ಎದ್ದು ಕಾಣಿಸ್ತಾ ಇರುತ್ತೆ. ಡಲ್ನೆಸ್, ಸರಿಯಾಗಿ ನಿದ್ದೆ ಇಲ್ಲದೆ, ಕೂದಲೆಲ್ಲ ಉದ್ರಕ್ಕೆ ಶುರು ಆಗಿರುತ್ತೆ. ಇದೆಲ್ಲನೂ ಕೂಡ ಎಲ್ಲ ಮಗು ಆಗಿರೋಂಥ ಎಲ್ಲ ತಾಯಿದಿರಿಗೂ ಕೂಡ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ. ಸೊ ಆ ಟೆನ್ಷನ್ನ ನಾವು ಹೆಣ್ಮಕ್ಳೇ ಅನುಭವಿಸಿರ್ತೀವಿ. ನಮಗೆ ಅರ್ಥ ಆಗ್ತಿರಲ್ಲ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಮಗು ಆಗಿದ ತಕ್ಷಣ ಒಂದಷ್ಟು ಮುಖ, ಕೂದಲು, ಬಾಡಿಯಲ್ಲಿ ಚೇಂಜಸ್ ಆಗೋಗ್ಬಿಟ್ಟಿರುತ್ತೆ. ಸೊ ತುಂಬ ಜನ ಡಿಪ್ರೆಷನ್ಗೂ ಹೊರಟೋಗ್ತಾರೆ. ಸೊ ಯೋಗ, ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಆ ಟೈಮ್ಗೆ. ಸೊ ನಾನು ಕೂಡ ಅಷ್ಟೇ ಆವಾಗ ಯೋಗ ಸ್ಟಾರ್ಟ್ ಮಾಡಿದ್ದು, ಇವಾಗಿನವರೆಗೂ ಅದು ಕಂಟಿನ್ಯೂಷನ್ ಇದೆ. ಸೊ ಕಾಮನ್, ಇದೆಲ್ಲನೂ ಕೂಡ ಯಾವುದು ತಪ್ಪಿಲ್ಲ. ಓಕೆ, ಬಟ್ ಇದು ಸ್ಕಿನ್ ಡ್ರೈ ಯಾಕೆ ಆಗ್ತಾ ಇರುತ್ತೆ, ಮುಖ ಯಾಕೆ ಡಲ್ಲಾಗಿ ಕಾಣಿಸ್ತಾ ಇದೆ, ಪಿಗ್ಮೆಂಟೇಷನ್ಸ್ ಯಾಕೆ ಬರ್ತಾ ಇದೆ, ಯಾಕೆ ಮೊದಲು ಇದ್ದಿದ್ದ ಆ ಗ್ಲೋ, ಆ ಚಾಮ್ ಯಾಕಿಲ್ಲ ಈಗ ಅಂತ ಹೇಳಿ ಕೇಳಿದ್ರೆ, ಆಫ್ಕೋರ್ಸ್ ನಾವು ಚೇಂಜ್ ಆಗ್ತಾ ಇದೆ. ಒಂದು ವರ್ಷದಿಂದ ವರ್ಷಕ್ಕೆ ನಮ್ಮ ಬಾಡಿ ಚೇಂಜ್ ಆಗ್ತಾ ಇದೆ, ನಮ್ಮ ಸ್ಕಿನ್ ಸೆಲ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅನ್ನೋದಾದರೆ, ಚೆನ್ನಾಗಿ ನೀರು ಕುಡಿಬೇಕಾಗಿರುತ್ತೆ. ಚೆನ್ನಾಗಿ ನೀರು ಕುಡೀರಿ ಆದಷ್ಟು. ಸ್ಕಿನ್ನಲ್ಲಿ ನಮ್ಮ ಬಾಡಿಯಲ್ಲಿ ಏನು ಬೇಡದೆ ಇರೋದು ಏನಿರುತ್ತೆ ಅದೆಲ್ಲನೂ ಕೂಡ ಫ್ಲಶ್ ಔಟ್ ಮಾಡಬೇಕಾಗಿರುತ್ತೆ ನೀವು. ಸೊ ಆದಷ್ಟು ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ಹಣ್ಣು ತಿನ್ನಿ, ಹಣ್ಣಿನ ಜ್ಯೂಸ್ಗಳನ್ನ ಕುಡೀರಿ, ತರಕಾರಿ ಜ್ಯೂಸ್ಗಳನ್ನ ಕುಡೀರಿ. ಓಕೆ, ಕ್ಯಾರೆಟ್ ಜ್ಯೂಸ್ ಮತ್ತು ರ್ಯಾಡಿಶ್ ಅವೆಲ್ಲ ಬರುತ್ತಲ್ಲ, ಸೊ ಅದೆಲ್ಲನೂ ಚೆನ್ನಾಗಿ ಪಾಲಕ್ ತಿನ್ನಿ. ಇದೆಲ್ಲ ಈ ಥರದ್ದೆಲ್ಲ ಮಾಡೋದ್ರಿಂದ ನಮ್ಮ ಸ್ಕಿನ್ ಮತ್ತು ನಮ್ಮ ಬಾಡಿ ಒಂದು ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಅವಕ್ಕೆ. ಇಷ್ಟು ಮಾಡೋದ್ರಿಂದ ಎಲ್ಲ ಸರಿ ಹೋಗುತ್ತಾ ಅಂದರೆ ಅಫ್ಕೋರ್ಸ್ ಸರಿ ಹೋಗುತ್ತೆ. ಯಾಕೆಂದರೆ ನಾವು ಹೊರಗಡೆಯಿಂದ ಏನೇ ಹಚ್ಚಿದ್ರೂ ಕೂಡ ಒಳಗಡೆಯಿಂದ ಬಾಡಿಗೆ ಶಕ್ತಿ ಬೇಕಾಗಿರುತ್ತೆ, ನಮ್ಮ ರಕ್ತ ಕಣಗಳಿಗೂ ಕೂಡ ಶಕ್ತಿ ಬೇಕಾಗಿರುತ್ತೆ. ಸೊ ಅದನ್ನೆಲ್ಲ ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿದ್ದೇ ಇರುತ್ತೆ. ಆ ಗ್ಲೋನೆಸ್ ನಮ್ಮ ಫೇಸಲ್ಲಿ ಕಾಣಿಸುತ್ತೆ. ಸೊ ಹಾಗಾದರೆ
ಬರೀ ಇಷ್ಟು ಮಾಡಿದ್ರೆ ಸಾಕಾ ಅಂದರೆ ಇಷ್ಟು ಮಾಡಿದ್ರೆ ಸಾಕಾಗಲ್ಲ. ಸೊ ಇದ್ರ ಜೊತೆಲಿ ಯೋಗ ಮಾಡಿ, ನೀವು ಆದಷ್ಟು ಚೆನ್ನಾಗಿ ನೀರು ಕುಡಿಯೋದ್ರ ಜೊತೆಯಲ್ಲಿ ಎಳ್ನೀರೆಲ್ಲ ಕುಡೀರಿ, ಸೌತೆಕಾಯಿನ ತಿನ್ನಿ, ಇವೆಲ್ಲ ಹೇಳೋದ್ರ ಜೊತೆಯಲ್ಲಿ ನಾನು ಏನಂತ ಹೇಳ್ತೀನಿ ಅಂದರೆ ಸ್ವಲ್ಪ ಸ್ಕಿನ್ ಕೇರ್ನ ಮಾಡ್ಕೊಳ್ಳಿ, ಟೆಕ್ನಿಕ್ಗಳನ್ನ ಯೂಸ್ ಮಾಡಿ. ಸೊ ಅದ ಆಯಿಲ್ನೆಲ್ಲ ತಗೊಂಡು ಚೆನ್ನಾಗಿ ಅವಾಗವಾಗ ಸ್ಕಿನ್ಗೆ ಆಯಿಲ್ ಮಸಾಜ್ ಕೊಡಿ. ಓಕೆ, ಸೊ ಮೊಸರು ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಆದಷ್ಟು ಸ್ಕಿನ್ಗೆ ಮೊಸರೆಲ್ಲ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ. ಸೊ ಹಾಗೇನೆ ಅಲೋವೆರಾ ಜೆಲ್ನ ಕೂಡ ಹಚ್ಚಿ. ಅಲೋವೆರಾ ಜೆಲ್ ಮತ್ತು ರೋಸ್ ವಾಟರ್ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಸೊ ಸ್ಕಿನ್ಗೆ ಇದು ಮಾಡೋದ್ರಿಂದ ಏನಾಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ. ಸೊ ಹೆಂಗೆ ಮಾಡೋದು, ಇದು ಆ್ಯಕ್ಚುಲಿ ನನ್ನ ಫೇವ್ರೆಟ್, ಇದು ತುಂಬ ಇಷ್ಟ ನನಗೆ. ಟೋನರ್ ಯಾವುದು ಅಂತ ಕೇಳಬೇಡಿ, ನಾನು ಹೋಮ್ ರೆಮಿಡೀಸಲ್ಲಿ ಯಾವುದೋ ಒಂದು ಬಾಟಲ್ಗೆ ಹಾಕೊಂಡಿರ್ತೀನಿ. ಟೋನರ್ ಇದು ನಾನೇ ಮಾಡ್ಕೊಂಡಿರೋವಂಥದ್ದು. ನೀವು ಇದಕ್ಕೆ ಅದು ರೋಸ್ ಟೋನರ್ ಬರುತ್ತಲ್ಲ, ಸೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ತುಂಬ ಇಷ್ಟ ಆಗುತ್ತೆ ನನಗೆ ರೋಸ್ ವಾಟರ್. ಸೊ ರೋಸ್ ವಾಟರ್ನ ಫಸ್ಟು ಸ್ಕಿನ್ ಈ ಥರ ಮಾಡ್ಕೊಳ್ಳಿ. ಇದನ್ನು ಆದಷ್ಟು ನಿಮ್ಮ ಮನೆ ಯಾವಾಗ ನೀವು ಫ್ರೀ ಇರ್ತೀರೋ ಅವಾಗೆಲ್ಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಸ್ಕಿನ್. ಸೊ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ನಾನು ನಿಮ್ಗೆ ಅದನ್ನು ತೋರಿಸ್ಲೇ ಇಲ್ಲಲ್ಲ. ಸೊ ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ತೊಗೊಂಡು ಚೆನ್ನಾಗಿ ಸ್ಕಿನ್ಗೆ ಹಚ್ಕೊಳ್ಳಿ, ತುಂಬ ಚೆನ್ನಾಗಿ ಹಚ್ಕೊಳ್ಳಿ. ಈ ಆಯಿಲ್ ಅಲೋವೆರಾ ಜೆಲ್ ಏನಾಗುತ್ತೆ ಅಂತ ಅಂದರೆ ತುಂಬ ಬೇಗ ಡ್ರೈ ಆಗಿಬಿಡುತ್ತೆ. ಡ್ರೈ ಆಗಿ ಮುಖ ಎಳೆಯೋದಕ್ಕೆ ಶುರು ಮಾಡುತ್ತೆ. ಆದರೆ ಡ್ರೈ ಸ್ಕಿನ್ ಅವ್ರಿಗೆ ನಾನು ಆಯಿಲಿಂಗ್ ಮಾಡಿ ಅಂತ ಹೇಳಿದೆ. ಬಟ್ ಪಿಂಪಲ್ಸ್ ಇರೋರಿಗೆ ಈ ಥರ ಅಲೋವೆರಾ ಜೆಲ್ ಮತ್ತು ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಈ ಥರ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಸರ್ಕ್ಯುಲರ್ ಮೋಷನ್ ಹಾಕಿ, ಚೆನ್ನಾಗೆಲ್ಲ ಏನು ತಿಕ್ಕೋದು ಬೇಡ. ಸೊ ಸರ್ಕ್ಯುಲರ್ ಮೋಷನ್ ಸ್ಲೋ ಆಗಿ ಕೊಡಿ, ತುಂಬ ಸ್ಲೋ ಆಗಿ ಕೊಡಿ, ಚೆನ್ನಾಗಿರುತ್ತೆ. ಇದನ್ನು ನಾವು ಡ್ರೈ ಸ್ಕಿನ್ನವ್ರು ಮಾಡ್ಬೋದು ಅಂದರೆ ಮಾಡ್ಬೋದು. ಯಾಕೆಂದರೆ ನಂದು ಕೂಡ ಡ್ರೈ ಸ್ಕಿನ್ ಇದೆ. ನನಗೆ ಇದು ತುಂಬ ಫೇವ್ರೆಟ್. ನನಗೆ ಎಷ್ಟು ಚೆನ್ನಾಗಾಗುತ್ತೆ ಸ್ಕಿನ್ ಅಂದರೆ ದಿನ ಮಾಡಿ ಇನ್ನೂ ಚೆನ್ನಾಗಿರುತ್ತೆ ಇದು. ದಿನ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಅಟ್ಲೀಸ್ಟ್ ವಾರದಲ್ಲಿ 2-3 ಸರಿ ಮಾಡಿ. ಸೊ ಇದನ್ನ ಹೀಗೆ ಬಿಟ್ಬಿಡಿ. ಯಾವಾಗ ನಿಮಗೆ ಸ್ಕಿನ್ ಡ್ರೈ ಆಗ್ತಾ ಇದೆ ಅಂತ ಅನ್ಸುತ್ತೋ ಅವಾಗೆಲ್ಲ ಏನು ಮಾಡಿ ಅಂದರೆ ಈ ಥರದ್ದು ಟೋನರ್ ತೊಗೊಂಡು ಅವಾಗವಾಗ ಈ ಥರ ಮಾಡ್ಕೊತಾರೆ ಮನೇಲಿದ್ದಾಗ. ಸೊ ಬೇಕಾದ್ರೆ ಟಿ ವಿ ನೋಡ್ಬೇಕಾದ್ರೆ ಈ ಟೋನರ್ ಪುಟಾಣಿ ಆಗಿದೆ ಅಲ್ಲ, ತೊಗೊಂಡು ಹತ್ರದಲ್ಲಿ ಇಟ್ಕೊಂಡಿರಿ. ಸೊ ಅವಾಗವಾಗ ಈ ಥರ ಮಾಡ್ಕೋತಾ ಇರಿ. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ, ಸ್ಕಿನ್ ತುಂಬ ಮಾಯ್ಶ್ಚರ್ ಆಗಿರುತ್ತೆ. ಸೊ ಇದನ್ನು ನೀವೇನು ಮಾಡಿ, ಎಷ್ಟೊತ್ತು ಬೇಕು ನಿಮಗೆ ಅಷ್ಟೊತ್ತು ಬಿಟ್ಬಿಡಿ. ನೈಟ್ ಎಲ್ಲ ಬಿಡ್ತೀರಾ, ನೈಟ್ ಎಲ್ಲ ಬಿಟ್ಬಿಡಿ, ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತೆ ಸ್ಕಿನ್. ಹೆಲ್ದಿಯಾಗಿ ಒಂಥರ ಗ್ಲೋಯಿಂಗ್ ಆಗಿ ಚೆನ್ನಾಗಿರುತ್ತೆ. ಇದು ನನ್ನ ಫೇವ್ರೇಟ್. ಇದನ್ನ ಮಾಡಲಿಲ್ಲ ಅಂದರೆ ನನಗೇನೋ ಸ್ಕಿನ್ನಲ್ಲಿ ಒಂಥರ ಡ್ರೈನೆಸ್ ಕಾಣಿಸ್ತಾ ಇದೆ, ಸೊ ಏನೋ ಲೈನ್ಸ್ ಕಾಣಿಸ್ತಾ ಇದೆ, ಆ ಥರದ್ದೆಲ್ಲ ಫೀಲಿಂಗ್ ನನಗೆ ಬಂದ್ಬಿಡುತ್ತೆ. ಸೊ ಇದನ್ನ ಮಾಡಿದ್ರೆ ನನಗೆ ಒಂಥರ ಸ್ಕಿನ್ ತುಂಬ ಹೈಡ್ರೇಟಿಂಗ್ ಆಗಿ ತುಂಬ ಚೆನ್ನಾಗಿದೆ ಅಂತ ನಂಗೆ ಅನಿಸುತ್ತೆ. ಹೀಗೆ ಅಂದಾಗ ಲೈಟ್ ಮೇಲಿಂದ ಬರುತ್ತಲ್ಲ, ಅದು ಡೌನಲ್ಲಿ ನನಗೆ ಕಣ್ಣು ಡಾರ್ಕ್ ಸರ್ಕಲ್ ಇದೆ ಅಂತ ಅನಿಸುತ್ತೆ. ಹಿಂಗೆ ಮಾಡಿದಾಗ ಆ ಥರದ್ದೆಲ್ಲ ಏನೂ ಇಲ್ಲ. ಓಕೆ ಓಕೆ ಸೊ ಇದು ಒಂದು ಟೆಕ್ನಿಕ್. ಓಕೆ, ಇದನ್ನು ನಾನು ವೈಪ್ ಮಾಡ್ಕೊಂಡು ಬರ್ತೀನಿ. ಅಂದರೆ ಇದನ್ನು ನೀವು ನೈಟೆಲ್ಲ ಬಿಡ್ಬೋದು ಅಂತ ಹೇಳಿದ್ನಲ್ಲ, ಎಷ್ಟೊತ್ತು ಬೇಕೋ ಅಷ್ಟೊತ್ತು ಬಿಡ್ಬೋದು. ಸೊ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇದನ್ನು ನಾನು ಬಿಟ್ಟಿದ್ದೆ. ಸೊ ಆದರೂ ಕೂಡ 10 ಮಿನಿಟ್ಸ್ ಆದಮೇಲೆ ನಾನು ಇದನ್ನು ವೈಪ್ ಮಾಡ್ತೀನಿ. ಏನಾಗುತ್ತೆ ಅಂದರೆ ಅಲೋವೆರಾ ಜೆಲ್ ನಾನು ತುಂಬ ಜಾಸ್ತಿ ಹಚ್ಚಿದ್ದೀನಲ್ವ, ಸೊ ಇದ್ರ ಮೇಲೆ ನಾನು ಏನೇ ಹಚ್ಚಿದ್ರೂ ಕೂಡ ಒಂಥರ ವೈಟಾಗಿ ಬಂದ್ಬಿಡುತ್ತೆ. ಸೊ ಸರಿ ಹೋಗಲ್ಲ. ಸ್ಕಿನ್ ಕೇರ್ನ ತುಂಬ ಅಲೋವೆರಾ ಜೆಲ್ ಹಚ್ಕೊಂಡಾಗ ಮಾಡ್ಕೊಳಕ್ಕಾಗಲ್ಲ. ಸ್ವಲ್ಪ ಹಚ್ಕೊಂಡು ಮಾಡ್ಕೊತೀನಿ ಅಂದರೆ ಓಕೆ, ಬಟ್ ನಾನು ಯಾವತ್ತೂ ಅಲೋವೆರಾ ಜೆಲ್ ಮೇಲೆ ಯಾವುದೇ ಸ್ಕಿನ್ ಕೇರ್ ಮೇಕಪ್ಗಳನ್ನ ಮಾಡಿದ್ರೆ ಅದು ಸರಿ ಹೋಗಲ್ಲ. ನಾನು ಜೆಲ್ ಹಚ್ಕೊಂಡಿದ್ದೀನಿ, ನೆಕ್ಸ್ಟ್ ಕ್ರೀಮ್ಸ್ಗಳನ್ನ ಹಚ್ಚಿದಾಗ ಏನಾಗುತ್ತೆ, ಒಂಥರ ಹಿಂಗೆ ಮಾಡಿದಾಗ ಪ್ರಾಡಕ್ಟ್ ಎಲ್ಲ ಕೈ ಬರ್ತಾ ಇರುತ್ತೆ ನನಗೆ. ಅಲೋವೆರಾ ಜೆಲ್ದು ಅದೊಂದು ಪ್ರಾಬ್ಲಮ್ ನನಗೆ. ಅಲೋವೆರಾ ಜೆಲ್ ಯಾವ್ದು ಬೇಕಾದ್ರೂ ತಗೊಳ್ಳಿ, ನಿಮ್ಮ ಇಷ್ಟ. ನಿಮ್ಗೆ ಯಾವ್ದು ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ ಆ ಥರ ಅದನ್ನು ತಗೊಳ್ಳಿ. ಆದಷ್ಟು ಪ್ಯೂರ್ ಅಲೋವೆರಾ ಜೆಲ್ ತಗೊಳ್ಳಿ.
ಇದು ಓಕೆ ಚೆನ್ನಾಗಿದೆ. ಬಟ್ ಬೇರೆ ಯಾವ್ದಾದ್ರು ಇದ್ರೆ ನೋಡಿ. ಓಕೆ, ಯಾವುದು ತುಂಬ ಪ್ಯೂರ್ 98%, 99% ಅಲೋವೆರಾ ಜೆಲ್ ಅಂತ ಎಲ್ಲ ಬರುತ್ತಲ್ಲ, ಆ ಥರದ್ದು ಚೆಕ್ ಮಾಡಿ. ಸೊ ಸೆಕೆಂಡ್ ಸ್ಟೆಪ್ ಏನಂತ ತೋರಿಸ್ಬಿಡ್ತೀನಿ. ಓಕೆ, ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಆ್ಯಕ್ಚುಲಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಕೆಲವೊಂದ್ಸರಿ ಹೇಳ್ಬಿಡ್ತೀನಿ, ಅದು ತುಂಬ ಡೌಟ್ಸ್ ಉಳ್ಕೊಂಡು ಬಿಡುತ್ತೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ಅದನ್ನು ಪ್ರಾಕ್ಟಿಕಲ್ ಆಗೇ ನಿಮಗೆ ತೋರಿಸ್ದೆ, ಯಾವುದು ಡೌಟ್ ಬೇಡ ಅಂತ ಹೇಳಿ. ಸೊ ಈಗ ಏನು ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ತಿಳಿಸ್ಬಿಡ್ತೀನಿ. ಸೊ ನಾನು ಇವಾಗಲೂ ಕೂಡ ನಾನು ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಆ್ಯಕ್ಚುಲಿ ನೀವು ಎವ್ರಿ ಡೇ ಸ್ಟೆಪ್ ಆಗಿ ಯೂಸ್ ಮಾಡ್ಬೋದು. ಈಸಿ ಇದೆ, ತುಂಬ ಏನು ಅಯ್ಯೋ ತುಂಬ ಹಚ್ಕೋಬೇಕು ಅನ್ನೋ ಥರದ್ದೇನಿಲ್ಲ. ಮುಖ ತೊಳಿತೀವಿ, ಟೋನರ್ ಕೆಲವೊಂದ್ಸರಿ ಸ್ಕಿಪ್ ಮಾಡ್ತೀನಿ. ಬಟ್ ಅಟ್ಲೀಸ್ಟ್ ವಾರದಲ್ಲಿ 3 ಸಾರಿ ಆದರೂ ಟೋನರ್ನ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಓಪನ್ ಪೋರ್ಸ್ ಎಲ್ಲ ಇದ್ರೆ ಕ್ಲೋಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಓಕೆ, ಸೊ ನಾನು ಈಗೇನು ಮಾಡ್ತೀನಿ ಅಂತ ಅಂದರೆ ಹೈಲು ಜೆಲ್ ಆ್ಯಕ್ಚುಲಿ ತುಂಬ ಸರಿ ಹೇಳಿದ್ದೀನಿ ನಾನು. ಇದರಲ್ಲಿ ಹೈರಲಾನಿಕ್ ಆ್ಯಸಿಡ್ ಜೆಲ್ ಇದು 30 ಗ್ರಾಮ್ ಟ್ಯೂಬ್. ತುಂಬ ಚೆನ್ನಾಗಿರುತ್ತೆ ಇದು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬೇರೆ ಯಾವುದೇ ಹೈಲು ಜೆಲ್ ಅಂತ ಅಂದರೆ ಬರೀ ಹೈಲುರಾನಿಕ್ ಆ್ಯಸಿಡೇ ಇರುತ್ತೆ ಇದರಲ್ಲಿ. ಜೆಲ್ ಬೇಸ್ಡ್ ಇರುತ್ತೆ, ಬಟ್ ಸ್ಕಿನ್ಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ತುಂಬ ವಿಡಿಯೋಸ್ಗಳಲ್ಲಿ ಹೇಳ್ಬಿಟ್ಟಿದ್ದೀನಿ ನಾನು, ತುಂಬ ಜನಕ್ಕೆ ರೆಕಮೆಂಡು ಮಾಡಿದ್ದೀನಿ. ಯಾವುದೇ ಸ್ಕಿನ್ ಟೈಪ್ ಇರಲಿ ನಿಮ್ಮದು, ಬಟ್ ಹಾಕೊಳ್ಳಿ. ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ ಎಷ್ಟು ಮಾಯ್ಶ್ಚರ್ ಆಗಿರುತ್ತೆ ಅಂದರೆ ಇದನ್ನು ಬಿಡೋದೇ ಇಲ್ಲ. ನೆಕ್ಸ್ಟ್ ನೀವು ಒಂದ್ಸರಿ ತೊಗೊಂಡು ಯೂಸ್ ಮಾಡಾದ್ಮೇಲೆ ಯೂಸ್ ಮಾಡ್ತಾ ನಿಮ್ಗೇನು ಏನು ಅನ್ಸಲ್ಲ, ಯಾಕೆಂದರೆ ಸ್ಕಿನ್ ಚೆನ್ನಾಗಾಗ್ತಾ ಇರುತ್ತೆ. ಆಮೇಲೆ ಬಿಟ್ಬಿಡ್ತೀರಾ ಅಲ್ಲ, ಆವಾಗ ನಿಮಗೆ ಅನ್ಸುತ್ತೆ ಇಲ್ಲ ಅದು ಹಚ್ಚಬೇಕಾದ್ರೆ ಸ್ಕಿನ್ ತುಂಬ ಮಾಯ್ಶ್ಚರ್ ಆಗಿತ್ತು, ಅದನ್ನೇ ತಗೊಳ್ಳೋಣ ಅಂತ ಅನ್ಸುತ್ತೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ಯಾಕೆಂದರೆ ಒಂದನ್ನು ಹಚ್ಚಿ ಸುಮ್ಮನೆ ಇರೋಲ್ಲ, ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ, ಇಷ್ಟ ಆಗುತ್ತೆ ನನಗೆ. ತೊಗೊಂಡು ಸ್ವಲ್ಪ ದಿನ ಯೂಸ್ ಮಾಡಿದೆ, ಆಮೇಲೆ ಖಾಲಿ ಆದಮೇಲೆ ಬಿಟ್ಬಿಟ್ಟೆ. ಮತ್ತೆ ಸ್ಕಿನ್ ಯಾಕೋ ಫ್ರೆಶ್ ಆಗಿ ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಆವಾಗ ಮತ್ತೆ ಇದನ್ನು ಆರ್ಡರ್ ಮಾಡಿ ತೊಗೊಳಕ್ಕೆ ಶುರು ಮಾಡಿದೆ. ಆ ಥರ ಆರ್ಡರ್ ಮಾಡಿ ತೊಗೊಳಕ್ಕೆ ಶುರು ಮಾಡಿ 4 ಇಯರ್ಸ್ ಆಯಿತು. 4 ಇಯರ್ಸಿಂದನೂ ಯೂಸ್ ಮಾಡ್ತಾ ಇದ್ದೀನಿ. 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಇದು ನನ್ನ ಮೋಸ್ಟ್ ರೆಕಮೆಂಡ್ ಜೆಲ್. ಇದು ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಕೇಳ್ತಾ ಇರ್ತೀರಲ್ಲ, ಸ್ಕಿನ್ ಎಲ್ಲ ಯಾಕೆ ತುಂಬ ಗ್ಲೋ ಇದೆ ನಿಮ್ಮದು ಅಂತ ಹೇಳಿಬಿಟ್ಟು. ಈ ಥರ ಸ್ಕಿನ್ನ ಮಾಯ್ಶ್ಚರ್ ಆಗಿ ಇಟ್ಕೊಳ್ಳೋದ್ರಿಂದ ಆಟೋಮೆಟಿಕ್ ಸ್ಕಿನ್ ತುಂಬ ಗ್ಲೋ ಇದ್ದೇ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಏನಂತ ಅಂದರೆ ಯಾವುದಾದ್ರೂ ಒಳ್ಳೇದು ಅಂದರೆ ಸೊ ಆ್ಯಕ್ಚುಲಿ 2 ಟೈಪ್ ಇದೆ ಯಾವಾಗಲೂ. ಒಂದು ತುಂಬ ಆಯಿಲಿ ಸ್ಕಿನ್ ಇರೋರು, ಇನ್ನೊಂದು ಡ್ರೈ ಸ್ಕಿನ್ ಇರೋರು. ಸೊ ಡ್ರೈ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡಿ, ತುಂಬ ಆಯಿಲಿ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡಿ. ಸಿಂಪಲ್ ಆಗಿದೆ, ಬಟ್ ತುಂಬ ಚೆನ್ನಾಗಿದೆ. ಹೈಡ್ರೇಟೆಡ್ ಜೆಲ್ ಕ್ರೀಮ್ ಇದು. ಸ್ಕಿನ್ನ ತುಂಬ ಹೈಡ್ರೇಟ್ ಆಗಿಡುತ್ತೆ. ಜೆಲ್ ಕ್ರೀಮ್ ಇದು, ಸೊ ನಾನ್ ಗ್ರೇಸಿ ಆಗಿರುತ್ತೆ. ಇದರಲ್ಲೂ ಕೂಡ 11% ಹೈಡ್ರೇಟ್ಸ್ ಆಕ್ಟಿವಿಟೀಸ್ ಇದೆ. ಸೊ ಫಾರ್ ಡ್ರೈ ಸ್ಕಿನ್ ಅಂತಾನೆ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಏಕೆಂದರೆ ತುಂಬ ಡ್ರೈ ಸ್ಕಿನ್ ಇರುತ್ತಲ್ಲ. ಸೊ ತುಂಬ ಚುಪ್ಪಿಲ್ಲ, ತುಂಬ ಆಯಿಲಿ ಇಲ್ಲ, ಬಟ್ ಇದು ಜೆಲ್ ಬೇಸ್. ಇದು ಇಲ್ಲೇ ಇವರೇ ಹೈಡ್ರೇಟಿಂಗ್ ಜೆಲ್ ಬೇಸ್ ಇರೋದ್ರಿಂದ ಸೊ ಇದನ್ನು ನೀವು ಪಿಂಪಲ್ಸ್ ಇರೋರು ಕೂಡ ಯೂಸ್ ಮಾಡ್ಬೋದು. ಕ್ರೀಮ್ನ, ಮಾಯ್ಶ್ಚರೈಸರ್ನ ಮತ್ತು ಸನ್ಸ್ಕ್ರೀನ್ನ ಸ್ವಲ್ಪ ಧಾರಾಳವಾಗಿ ಯೂಸ್ ಮಾಡಿ. ಸೊ ಇದನ್ನು ನಾನು ಹೇಳಬೇಕು ಅಂತ ಹೇಳಿ ಮರ್ತೋಗ್ತಾ ಇದೆ, ಎಲ್ಲ ವಿಡಿಯೋದಲ್ಲೂ ಕೂಡ ಮರ್ತೋಗ್ತಾ ಇದೆ. ನೋಡಿ, ಈ ವಿಡಿಯೋದಲ್ಲಿ ನಂಗೆ ನೆನಪಾಗ್ತಾ ಇದೆ ಏನಂದರೆ, ಯಾವಾಗಲೂ ಕೂಡ ಈ ಮಾಯ್ಶ್ಚರೈಸರ್ಗಳನ್ನು ಮತ್ತು ಸನ್ಸ್ಕ್ರೀನ್ಗಳನ್ನು ಆದಷ್ಟು ಧಾರಾಳವಾಗಿ ಹಾಕಿ. ಸನ್ಸ್ಕ್ರೀನ್ನ ನಾನು ಹೇಳಿದ್ದೀನಿ ಯಾವ ಥರ ಅಪ್ಲೈ ಮಾಡಬೇಕಂತ, ಬಟ್ ಮಾಯ್ಶ್ಚರೈಸರ್ ಮಾತ್ರ ಸ್ವಲ್ಪ ಚೆನ್ನಾಗಿ ಹಾಕೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಡ್ರೈನೆಸ್ ಹೋಗುತ್ತೆ. ಈ ಥರ ಮಾಯ್ಶ್ಚರ್ನ ಮಾಡಿ ಬಿಟ್ಬಿಟ್ರೆ, ಈ ಥರ ಮಾಯ್ಶ್ಚರ್ನ ಮಾಡಿ ಬಿಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ನೀವು ನೆಕ್ಸ್ಟ್ ಯಾವುದೇ ಕ್ರೀಮ್ಗಳನ್ನು ಹಚ್ಕೊಂಡಾಗಲೂ ಕೂಡ
ಅದು ಸ್ಕಿನ್ ಡ್ರೈ ಆಗಲ್ಲ. ನೀವು ಮೇಕಪ್ ಹಚ್ಕೊಂಡಾಗ್ಲೂ ಕೂಡ ಸ್ಕಿನ್ ಡ್ರೈ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ನೀವು ಆದಷ್ಟು ಇದನ್ನ ಮಾರ್ನಿಂಗಲ್ಲಿ ಅಂದರೆ ನೀವು ಯಾವಾಗಲೇ ಫೇಸ್ ವಾಶ್ ಮಾಡಿದ್ರು ಈ ಸ್ಟೆಪ್ಸ್ಗಳನ್ನ ಮಾಡ್ತಾ ಬನ್ನಿ. ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ, ಡ್ರೈನೆಸ್ ಹೋಗುತ್ತೆ. ಸೊ ಸ್ಕಿನ್ ಆದಷ್ಟು ಫ್ಲೋನೆಸ್ ಆಗಿ ಚೆನ್ನಾಗಿ ಸ್ವಲ್ಪ ಶೈನಿಯಾಗಿ ಹೆಲ್ದಿಯಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಇಷ್ಟೊಂದು ಹಚ್ಚೋದ್ರಿಂದ ಏನಪ್ಪ ಅಂತ ಅಂದರೆ ಸ್ಕಿನ್ ಬೇಗ ನಿಮ್ಮ ಸ್ಕಿನ್ ಡ್ರೈ ಔಟ್ ಆಗಲ್ಲ. ಮತ್ತು ನೀವು ಇದ್ರ ಮೇಲಿನ ಮೇಲೆ ಎಲ್ಲ ಕ್ರೀಮ್ಗಳನ್ನು ಹಚ್ಚಕ್ಕೆ ಹೋಗಬೇಡಿ. ಇದು ನನ್ನ ರೋಟೀನ್ ಅಂತ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಫೇಸ್ ವಾಶ್ ಮಾಡಾದ್ಮೇಲೆ ತಕ್ಷಣ ನಾವು ಮೇಕಪ್ ಮಾಡಲ್ಲ ಅಲ್ವಾ, ಸೇಮ್ ಅದೇ ಥರನೇ ಈ ಮಾಯ್ಶ್ಚರೈಸರ್ ಎಲ್ಲ ಆದಮೇಲೆ ಹೈಡ್ರೇಟಿಂಗ್ಗೋಸ್ಕರ ಮಾಡ್ತಾ ಇರೋದು. ಸೊ ಏನು ಹಚ್ಚೋದಕ್ಕೆ ಹೋಗಬೇಡಿ. ಯಾವಾಗ ನೀವು ಈಗ ಇದನ್ನೆಲ್ಲ ಬೆಳಗ್ಗೆ 8 ಗಂಟೆಗೆ ಮಾಡಿದರೆ 10 ಗಂಟೆಗೆ ನಿಮ್ಗೆ ಆಫೀಸ್ ಇದೆ ಅಂದರೆ 10 ಗಂಟೆಗೆ ಆವಾಗಲೇ ಮೇಕಪ್ ಮಾಡ್ಕೊಳ್ಳಿ, ಅವಾಗ ಹೊರಗಡೆ ಹೋಗಿ. ಸೊ ಇದನ್ನ ಹಾಗೆ ಸೆಟ್ ಆಗಕ್ಕೆ ಬಿಟ್ಬಿಡಿ. ಸ್ಕಿನ್ ಸೆಟ್ ಆಗಕ್ಕೆ ಅಂತಾನೆ ಹೇಳಿ ಬಿಟ್ಬಿಟ್ರೆ ಇದನ್ನ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಈ ಸ್ಟೆಪ್ನ ಫಾಲೋ ಮಾಡಲೇಬೇಕು ನೀವು. ಎಷ್ಟೊಂದು ಜನ ಏನು ಮಾಡ್ತೀರಾ, ಫೇಸ್ ವಾಶ್ ಮಾಡ್ತೀರಾ, ಆಮೇಲಿಂದ ಏನು ಹಚ್ಚೋದೇ ಇಲ್ಲ, ಕಿಚನ್ಗೆ ಹೋಗಿ ಕೆಲಸ ಎಲ್ಲ ಮಾಡಿಕೊಂಡು ಆಮೇಲಿಂದ ಅಯ್ಯೋ ಆಫೀಸಿಗೆ ರೆಡಿ ಆಗೋಯ್ತು, ಕೆಲ್ಸಕ್ಕೆ ರೆಡಿ ಆಗೋಯ್ತು ಅಂತ ಹೇಳಿ ಅವಾಗ ಇದನ್ನೆಲ್ಲ ಹಚ್ಚಕ್ಕೆ ಶುರು ಮಾಡ್ತೀರಾ. ಏನಾಗುತ್ತೆ, ನೀವು ಮಾಯ್ಶ್ಚರೈಸರ್ ಏನು ಹಚ್ಚಿರ್ತೀರಾ ಅದು ಸ್ಕಿನ್ನ ತಗೊಳ್ಳಿಲ್ಲ ಅಂತ ಅಂದರೆ ಅದ್ರ ಮೇಲೆ ನೀವು ಮೇಕಪ್ ಮಾಡಿದ್ರೆ ನಿಮ್ಮ ಮೇಕಪ್ಪು ಚೆನ್ನಾಗಿ ಬರಲ್ಲ, ನಿಮ್ಮ ಸ್ಕಿನ್ನು ಕೂಡ ಹೆಲ್ದಿಯಾಗಿರೋಕ್ಕೆ ಚಾನ್ಸೇ ಇಲ್ಲ. ಸೊ ಆದಷ್ಟು ಈ ಸ್ಟೆಪ್ಸ್ನ ಫಾಲೋ ಮಾಡಿ ಇದನ್ನ ಹಚ್ಚಿ ಬಿಟ್ಬಿಡಿ, ಪ್ರಾಬ್ಲಮ್ ಇಲ್ಲ. ಮತ್ತೆ ಇನ್ನು ಏನು ಹಚ್ಚೋದಕ್ಕೆ ಹೋಗ್ಬೇಡಿ. ಯಾವಾಗ ನೀವು ಮನೆಯಿಂದ ಹೊರಡ್ತೀರಾ, ಟೈಮ್ ಆಗ್ತಾ ಇದೆ ಅಂತ ಹೇಳಿ ಆವಾಗ ಮೇಕಪ್ ಮಾಡ್ಕೊಂಡು ಹೊರಡಿ ನೀವು. ಸೊ ಇದು ನೀವು ತಪ್ಪದೆ ಮಿಸ್ ಮಾಡದೆ ಇಷ್ಟನ್ನ ಮಾಡಲೇಬೇಕು. ಓಕೆ ಫ್ರೆಂಡ್ಸ್, ಏನಂತ ಅಂದರೆ ಸ್ಕಿನ್ನಿಗೆ ಆದಷ್ಟು ಸ್ಕಿನ್ನ ಹೈಡ್ರೇಟ್ ಆಗಿಡಿ. ಒಳ್ಳೆ ಮಾಯ್ಶ್ಚರೈಸರ್ ಹಚ್ಚಿ ಏಕೆಂದರೆ ಮಾಯ್ಶ್ಚರೈಸರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಚಿನ್ನ ಥರ ಹಚ್ಚೋದು ಬೇಡ. ಸೊ ಚೆನ್ನಾಗಿ ಹಚ್ಚಿ, ಮಾಯ್ಶ್ಚರೈಸರ್ ಆಗಲಿ, ಅಲೋವೆರಾ ಜೆಲ್ ಆಗಲಿ, ಈ ಥರದ್ದೆಲ್ಲನೂ ಕೂಡ ಸ್ಕಿನ್ಗೆ. ಇದೆಲ್ಲ ಏನಂದರೆ ಬೇಸ್. ನಿಮಗೆ ನೀವು ಫೌಂಡೇಶನ್, BB ಕ್ರೀಮ್, CC ಕ್ರೀಮ್ ಹಚ್ಚೋದಿರಲ್ಲ, ಅದೆಲ್ಲ ಫೌಂಡೇಶನ್ ಅಲ್ಲ, ಇದು ಫೌಂಡೇಶನ್ ಆ್ಯಕ್ಚುಲಿ. ಒಳ್ಳೆ ಫೇಸ್ ವಾಶ್, ಒಳ್ಳೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ಗೆ ದುಡ್ಡು ಹಾಕೋದ್ರಿಂದ ನಿಮ್ಗೆ ಯಾವತ್ತು ಲಾಸ್ ಆಗಲ್ಲ. ನೀವು ಮೇಕಪ್ಗಳಿಗೆ ತುಂಬ ಜನ 5,000 4,000 ಕೊಟ್ಟು ಕಾಂಪ್ಯಾಕ್ಟ್ ಅಂತೆ, ಫೌಂಡೇಶನ್ಸ್ ಅಂತೆ ಅಂತ ಹೇಳಿ ತಗೊಳ್ಳೋದಕ್ಕಿಂತ ಸೊ ಸ್ಕಿನ್ನ ಚೆನ್ನಾಗಿ ಇಟ್ಕೊಂಡ್ರೆ ಆ ಥರದ್ದೆಲ್ಲ ಏನು ಬೇಕಾಗಲ್ಲ. ಈ ನಾರ್ಮಲ್ ಪಾಂಡ್ಸ್, BB ಕ್ರೀಮ್ ಎಲ್ಲ ಬರುತ್ತಲ್ಲ, ಅದೇ ನಿಮಗೆ ತುಂಬ ಜಾಸ್ತಿ ಅಂತ ಅನ್ಸಕ್ಕೆ ಶುರು ಆಗಿಬಿಡುತ್ತೆ. ಒಂದ್ಸರಿ ಸ್ಕಿನ್ ಚೆನ್ನಾಗಿ ಇಟ್ಬಿಟ್ರೆ ನೀವು ಅಷ್ಟು ಜಾಸ್ತಿ ಅಮೌಂಟ್ ಫೌಂಡೇಶನ್ಗಳಿಗೆ ದುಡ್ಡೇ ಹಾಕಕ್ಕೆ ಹೋಗಲ್ಲ. ಫೌಂಡೇಶನ್ಸ್ ಮತ್ತು ಈ BB ಕ್ರೀಮ್, CC ಕ್ರೀಮ್ ಇವೆಲ್ಲ, BB ಕ್ರೀಮ್, CC ಕ್ರೀಮ್ ಓಕೆ ಎವ್ರಿ ಡೇಗೆ. ಆದರೆ ಫೌಂಡೇಶನ್ ಮತ್ತು ಕನ್ಸೀಲರ್ಸ್ಗಳನ್ನ ಏನು ಯೂಸ್ ಮಾಡ್ತೀರಾ ಅದು ಎವ್ರಿ ಡೇ ಯೂಸ್ ಮಾಡೋದು ಸ್ಕಿನ್ಗೆ ಒಳ್ಳೇದಲ್ಲ. ಯಾಕೆಂದರೆ ನೀವು ಎವ್ರಿ ಡೇ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ ಆ್ಯಕ್ಚುಲಿ ಬ್ರೀತ್ ಮಾಡಬೇಕು ಯಾವಾಗಲೂ ಕೂಡ. ಸೊ ಒಳ್ಳೆ ಗುಡ್ ಅಮೌಂಟ್ ಮಾಯ್ಶ್ಚರೈಸರ್, ಟೋನರ್ಗಳನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ಕಿನ್ ಬ್ರೀತ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ಗ್ಲೋ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಫೌಂಡೇಶನ್ಸ್ ಮತ್ತು ಕನ್ಸೀಲರ್ಗಳನ್ನ ಹಾಕೋದ್ರಿಂದ ಏನಾಗುತ್ತೆ, ಒಂದು ಲೇಯರ್ ನಿಮ್ಮ ಸ್ಕಿನ್ ಮೇಲೆ ಕೂತ್ಕೊಳ್ಳುತ್ತೆ, ನಿಮ್ಮ ಎಲ್ಲ ಪೋರ್ಸ್ನ ಫುಲ್ಲು ಲಾಕ್ ಮಾಡಿಬಿಡುತ್ತೆ, ಕ್ಲೋಸ್ ಮಾಡುತ್ತೆ. ಸೊ ನಿಮ್ಮ ಸ್ಕಿನ್ ಹಾಳಾಗೋದಕ್ಕೆ ಮೇನ್ ರೀಸನ್ ಆಗುತ್ತೆ. ಸೊ ನೀವು ಸ್ವಲ್ಪ ಜನ ನನಗೆ ತಪ್ಪಾಗಿ ತಿಳ್ಕೊಬೇಡಿ, ಬಟ್ ಕೆಲವೊಬ್ರು ಈ ಆರ್ಟಿಸ್ಟ್ಗಳನ್ನ ನೋಡಿ ಅವ್ರ ಮುಖ ಆಕ್ಚುಲಿ ತುಂಬ ಹಾಳಾಗಿರುತ್ತೆ. ಯಾಕೆ ಹಾಳಾಗಿರುತ್ತೆ ಅಂತ, ಅವರು ಒಳ್ಳೆ ಅಮೌಂಟ್ ಫೌಂಡೇಶನ್ ಹಾಕ್ತಾ ಇರಲ್ಲ ಅಂತ ಅಲ್ಲ. ಸೊ ಮೇಕಪ್ ಎವ್ರಿ ಡೇ ಮಾಡೋದ್ರಿಂದ ಏನಾಗುತ್ತೆ, ಸ್ಕಿನ್ ಬ್ರೀತ್ ಮಾಡಿದೆ ಆ ಸ್ಕಿನ್ ಆಕ್ಚುಲಿ ಹಾಳಾಗಿರುತ್ತೆ ಅವ್ರದ್ದು. ಸೊ ನಾವು ನಾರ್ಮಲ್ ಆಗಿ ನಾವು ಆರ್ಟಿಸ್ಟ್ ಎಲ್ಲ ಏನಿಲ್ಲ, ಸೊ ಆಫೀಸ್ಗೆ ಹೋಗಿ ಬರ್ತೀವಿ ಅನ್ನೋದೇ ಆದರೆ ಅಷ್ಟು ಫೌಂಡೇಶನ್ಸ್ಗಳಿಗೆಲ್ಲ ದುಡ್ಡು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಫೌಂಡೇಶನ್ ಮತ್ತು ಕನ್ಸೀಲರ್ಗಳನ್ನ ಯಾವ್ದಾದ್ರು ಮದುವೆ ಈ ಥರ ಸಮಾರಂಭಗಳಿಗೆ ಮಾತ್ರ ಇಟ್ಕೊಳ್ಳಿ. ಆದಷ್ಟು ಸನ್ಸ್ಕ್ರೀನ್ಗೆ ಸ್ಟಾಪ್ ಮಾಡಿ. ಇಲ್ಲ ಸನ್ಸ್ಕ್ರೀನ್ಗಿಂತ ನನ್ನ ಸ್ಕಿನ್ ಒಂದು ಸ್ವಲ್ಪ ಏನೋ ಪಿಗ್ಮೆಂಟೇಷನ್ಸ್ ಇದೆ, ನನಗೆ ಸ್ವಲ್ಪ ಆದ್ರೂ ಕೂಡ BB ಕ್ರೀಮ್, CC ಕ್ರೀಮ್ ಆದರೂ ಹಾಕಲೇಬೇಕು ಅನ್ನೋರು ಬೇಕಾದರೆ ಆ BB ಮತ್ತು CC ಕ್ರೀಮ್ಗಳನ್ನ ಯೂಸ್ ಮಾಡಿ. ಎವ್ರಿ ಡೇ ಯೂಸ್ ಮಾಡ್ಬೋದು, ಅದರಲ್ಲಿ ಏನು ಅಷ್ಟೊಂದು ಏನೂ ಇರಲ್ಲ. ಬಟ್ ಫೌಂಡೇಶನ್ಗಳನ್ನ ಸ್ಟಾಪ್ ಮಾಡಿ, ಜಾಸ್ತಿ ಯೂಸ್ ಮಾಡೋಕೆ ಹೋಗ್ಬೇಡಿ. ಸ್ಟಾಪ್ ಅಂದರೆ ಸ್ಟಾಪ್ ಅಲ್ಲ, ನನ್ನ ಹತ್ರನೂ ಫೌಂಡೇಶನ್ಸ್ಗಳಿದ್ದಾವೆ, ಕನ್ಸೀಲರ್ಗಳಿದೆ, ಆದರೆ ನಾನು ಹಚ್ಚಿದ್ರೆ ಚೆನ್ನಾಗೂ ಕಾಣಿಸಲ್ಲ. ಜಾಸ್ತಿ ಮೇಕಪ್ ಮಾಡಿದ್ರೆ ನನಗೆ ಸೂಟ್ ಆಗಲ್ಲ ಅದು. ಆದರೆ ನೀವು ದುಡ್ಡನ್ನ ಜಾಸ್ತಿ ಅದಕ್ಕೆ ಮೇಕಪ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡಿದೆ ಸ್ಕಿನ್ ಕೇರಿಗೆ ಮಾಡಿ. ಸೊ ಒಳ್ಳೆ ಮಾಯ್ಶ್ಚರೈಸರ್ನ ತಗೊಳ್ಳಿ.
ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಸೊ ಹೆಲ್ದಿಯಾಗಿರುತ್ತೆ. ಓಕೆ, ಸೊ ಇವತ್ತಿಗೆ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಕೀಪ್ ಸಪೋರ್ಟಿಂಗ್ ಮೀ.